ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾಂತಿನ ಬಿಟ್ಟು ಬಂದು ನಿನ್ನನ್ನು ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಒಪ್ತಿಲ್ಲ ತೇಜಸ್. ಆದರೆ ಕರ್ಣ ಹೇಳಿದ್ರಲ್ಲೂ ಅರ್ಥ ಇದೆ. ನಾವಿಬ್ರು ಮದುವೆ ಆಗಲಿಲ್ಲ ಅಂದರೆ ಶಾಂತಿಗೆ ಅರ್ಥ ಮಾಡ್ಸೋಕ್ಕೆ ಆಗಲ್ಲ. ನಮ್ಮ ಮುಂದೆ ಉಳಿದಿರೋದು ಇದೊಂದೇ ದಾರಿ. ತಪ್ಪೋ ಸರಿನೋ ಇದನ್ನು ಮಾಡಲೇಬೇಕು. ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ನಾವಿಬ್ರು ಒಪ್ಕೊಂಡ್ರೆ ಮಾತ್ರ ಶಾಂತಿನೂ ಒಪ್ಸೋಕೆ ಸಾಧ್ಯ. ಅಜ್ಜಿನ ಒಪ್ಸೋದೇನೋ ಸರಿ, ಆದರೆ ನಿನ್ನ ಡ್ರೀಮ್ ವೆಡ್ಡಿಂಗ್ ಕಥೆ ಏನೋ? ಹಿಂಗಾಗಬೇಕು ಹಂಗಾಗಬೇಕು ಅಂತೆಲ್ಲ ಹೇಳ್ತಿದ್ದೆ, ಈಗ ಅದೆಲ್ಲ ಮರ್ತೋದ ನಿತ್ಯ? ಎಲ್ಲ ಅಂದ್ಕೊಂಡು ಹಾಗೆ ಆಗಬೇಕು ಅನ್ನೋ ಹಠ ಬಿಟ್ಟು ತುಂಬ ಸಮಯ ಆಗೋಯ್ತು. ದೇವರು ಚಿಕ್ಕದಾಗಿ ಕಲಿಸ್ಬೇಕಾಗಿರೋ ಪಾಠನ ತುಂಬ ದೊಡ್ಡದಾಗೆ ಕಲಿಸ್ಬಿಟ್ಟ. ನೀನು ಇಷ್ಟು ಸೀರಿಯಸ್ ಆಗ್ತೀಯ ಅಂತ ಗೊತ್ತಿದ್ದಿದ್ರೆ ನಾನು ಈ ವಿಷಯ ಮಾತಾಡ್ತಿರ್ಲಿಲ್ಲ. ಐ ಆಮ್ ಸಾರಿ. ಇಷ್ಟಕ್ಕೂ ನಾವು ಆಗ್ತಿರೋದು ಡ್ರೀಮ್ ವೆಡ್ಡಿಂಗೇ ಅಲ್ವಾ ನಿತ್ಯ? ನೇಚರ್ ಮಧ್ಯದಲ್ಲಿ ಗಿಡ ಮರ ಬಳ್ಳಿ ಇದು ಬಿಟ್ಟು ಬೇರೆ ಯಾರ ದೃಷ್ಟಿನೂ ಬೀಳ್ದೇ ಇರೋ ಜಾಗದಲ್ಲಿ ತಾನೇ ಮದುವೆ ಆಗ್ತಿರೋದು. ಇದಕ್ಕಿನ್ನ ಇನ್ನೇನು ಬೇಕು? ತಪ್ಪಲು ಸರಿ ಹುಡ್ಕೋದು ಅಂದರೆ ಇದೆ ಅಲ್ವಾ? ಇನ್ನೇನು ಮಾಡೋದು? ಸೆಲ್ಫ್ ಸಮಾಧಾನ ಮಾಡ್ಕೊಳ್ಳೋದು ಕಲೀಲೇಬೇಕಲ್ವಾ? ನೀನು ನಗ್ತಿರೋದು ಕೇಳಿಸ್ಕೊತಿದ್ರೆ ನಾನು ಹೊಟ್ಟೆಲಿರೋ ಮಗುನೇ ನಗ್ತಿದ್ಯೇನೋ ಅಂತ ಅನ್ಸುತ್ತೆ. ಯಾವ ಮಗುನ ಇಷ್ಟು ದಿನ ಬೇಡ ಅಂತಿದ್ನೋ ಆ ಮಗುನ ಜಗತ್ತಿಗೆ ತರೋದಕ್ಕೆ ತಯಾರಾಗ್ತಿದ್ದೀನಿ. ಅದ್ರ ಜೊತೆ ಬದುಕೋ ಕನ್ಸು ಕಾಣ್ತಾ ಇದ್ದೀನಿ. ನಮ್ಮ 3 ಜನದ ಹೊಸ ಪ್ರಪಂಚ ಎಷ್ಟು ಮುದ್ದಾಗಿರುತ್ತಲ್ವಾ ತೇಜಸ್? ತೇಜಸ್ ನಿತ್ಯ, ನಿನ್ನೆ ಕೇಳ್ತಾ ಇರೋದು ಏನ್ ಮಾತಾಡ್ತಾ ಇದೀಯಾ? ಏನ್ ತೇಜಸ್? ಎಲ್ಲ ಸರಿ ಹೋಗುತ್ತೋ ಅಥವಾ ಸರಿ ಮಾಡಕ್ ಆಗದಿರೋಷ್ಟು ಹಾಳಾಗೋಗುತ್ತೋ? ಗಾಡ್. ಅಯ್ಯೋ ಶಾಂತಿ, ಅದು ತೇಜಸ್ ಅಲ್ಲ, ತೇಜಸ್ವಿನಿ. ನನ್ನ ಸ್ಕೂಲ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಅದೇ ಅವಳ ಜೊತೆ ನಾನು ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ನಲ್ಲ, ಅವಳೇ. ಅವಳ ಮದುವೆ ಅಂತೆ ಶಾಂತಿ, ಸಕಲೇಶ್ಪುರದಲ್ಲೇ. ಅದಕ್ಕೆ ಇನ್ವೈಟ್ ಮಾಡಕ್ಕೆ ಕಾಲ್ ಮಾಡಿದ್ಲು. ಹೌದಾ? ಫೋನ್ ಕೊಡು ಹಾಗಿದ್ರೆ. ಕಾಲ್ ಕಟ್ಟಾಯ್ತಲ್ಲ. ನೋಡು, ನಾನು ನಿನ್ನ ಅಜ್ಜಿ. ನೀನು 3 ಕೆರೆ ನೋಡಿದ್ರೆ ನಾನು 100 ಕೆರೆ ನೀರು ಕುಡ್ದಿದ್ದೀನಿ.